ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿಯ ಟೀಸರ್ ರಿವ್ಯೂಗೆ. ಸೊ ಯಾವ ಟೀಸರ್ ಅಂತ ಹೇಳಿದ್ರೆ ಬಲರಾಮನ ದಿನಗಳು. ಸೊ ಆ ದಿನಗಳಿಂದ ಬಲರಾಮನ ದಿನಗಳಿಗೆ ಕಾಲಿಟ್ಟಂತಹ ವಿನೋದ್ ಪ್ರಭಾಕರ್ ಆಗಿರ್ಬೋದು, ಅವರ ನಿರ್ದೇಶಕರಾಗಿರುವಂತಹ ಚೈತನ್ಯ ಅವರಾಗಿರ್ಬೋದು. ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ಮತ್ತೆ ಒಂದು ಚಿತ್ರ ಮೂಡಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಏನಿದೆ ಅಂತ, ವಿಶೇಷತೆ ಏನು, ಯಾಕೆ ಈ ಸಿನಿಮಾದ ಟೀಸರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ಟೀಸರ್ ನೋಡಿದಾಗ ನಿಜವಾಗ್ಲೂ ಒಂದು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಗರಿಮೆಯನ್ನು ತರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಇದು ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಅನ್ಕೋಬೋದು ಯಾವಾಗಲೂ ಇದೇ ಹೇಳ್ತಾ ಇರ್ತಾಳೆ, ಆದರೆ ಒಮ್ಮೆ ಟೀಸರನ್ನು ನೋಡಿದ ತಕ್ಷಣ ಎಲ್ರಿಗೂ ಅನಿಸುತ್ತೆ. ಯಾಕಂದರೆ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ, ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನು ನೋಡ್ತೀವಿ, ಸಾಕಷ್ಟು ಭಾಷೆಗಳ ಸಿನಿಮಾಗಳನ್ನು ನಾವು ನೋಡ್ತೀವಿ. ಸೊ ಅಲ್ಲಿಗೂ ಇಲ್ಲಿಗೂ ನಾವು ಕಂಪೇರ್ ಮಾಡ್ತೀವಿ. ಮಲಯಾಳಮಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ, ನಮ್ಮ ಕನ್ನಡದಲ್ಲಿ ಚೆನ್ನಾಗಿ ಬರಲ್ಲ, ಈ ಥರ ಕಂಪೇರ್ ಮಾಡ್ತೀವಿ. ನಿಜಕ್ಕೂ ಈ ಸಿನಿಮಾದ ಈ ಟೀಸರನ್ನು ನೋಡಿದಾಗ ಯಾವ ಮಲಯಾಳಂ ಆಗಿರ್ಬೋದು, ಯಾವ ಬಾಲಿವುಡ್, ಹಾಲಿವುಡ್ ಯಾವುದಕ್ಕೂ ಕಡಿಮೆ ಇಲ್ಲದಂಗೆ ಮೀರಿಸುವಂತಹ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾಗಿ ಟೀಸರ್ ಲಾಂಚ್ ಆಗಿದೆ. ಸೊ ಈ ಟೀಸರ್ ನೋಡಿದಾಗ ಇದು ಸತ್ಯ ಘಟನೆ ಅಂತ ಗೊತ್ತಾದಾಗ ನಿಜವಾಗ್ಲೂ ಮೈ ಜುಮ್ ಅನ್ನತ್ತೆ. ಈ ಥರ ಘಟನೆ ಆದಾಗ ಆ ಒಂದು ಸಿಚುವೇಶನಲ್ಲಿ ಅಲ್ಲಿದ್ದ ಜನಗಳು ಯಾವ ರೀತಿ ಇದ್ರು, ಆ ಸಿಚುವೇಶನಲ್ಲಿ ಹೇಗಿತ್ತು. ಸೊ ನಾವು ಕಾಲ್ಪನಿಕ ಕಥೆಗಳನ್ನೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ, ಬಟ್ ಇದು ಸತ್ಯ ಘಟನೆ. ಸೊ ಸತ್ಯ ಘಟನೆ ಅಂದಾಗ ಎಷ್ಟೆಲ್ಲ ಕ್ಯೂರಿಯಾಸಿಟಿ ಇರ್ಬೋದಲ್ಲ, ನೀವೇ ಯೋಚನೆ ಮಾಡಿ ಏನೆಲ್ಲ ಇರ್ಬೋದು. ನಿಜವಾಗ್ಲೂ ಈ ಘಟನೆ ಆದಾಗ ಒಬ್ಬ ವ್ಯಕ್ತಿಯ ನಡುವೆ, ಒಬ್ಬ ನಮ್ಮ ಜೀವನದಲ್ಲಿ ಆಗಿರ್ಬೋದು, ಈಗ ವ್ಯಕ್ತಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸೊ ಅವರ ಜೀವನದಲ್ಲಿ ಒಂದು ನಿಜ ಘಟನೆ ನಡೆದಾಗ ಆ ಘಟನೆಯಲ್ಲಿ ನಾವೆಷ್ಟು ಇನ್ವಾಲ್ವ್ ಆಗಿರ್ತೀವಿ, ಆ ಘಟನೆಯನ್ನು ನಾವು ಕಣ್ಣಾರೆ ಕೂಡ ನೋಡಿರ್ತೀವಿ. ಸೊ ಅದನ್ನು ಕೂಡ ಅಲ್ಲಿದ್ದ ಆ ವ್ಯಕ್ತಿಗಳಾಗಿರ್ಬೋದು, ಅಲ್ಲಿ ಆಗಿರುವಂತಹ ಆ ಘಟನೆಗೆ ಸೊ ಏನೆಲ್ಲ ಆಗಿರ್ಬೋದು, ಸತ್ಯ ಘಟನೆ ಏನು, ನಿಜ ಘಟನೆ ಇದು ಅನ್ನೋದು ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುವಂತಹ ಒಂದು ಟೀಸರ್. ಸೊ ನಾನಂತೂ ಟೀಸರ್ ನೋಡಿ ಸಿಕ್ಕಾಪಟ್ಟೆ ಫ್ಯಾನ್ ಆದೆ ಟೀಸರ್ಗೆ. ಸೊ ಅದರಲ್ಲೂ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರಿಯಾ ಆನಂದ್ ಅವರಾಗಿರ್ಬೋದು ಇದರಲ್ಲಿ ನಟನೆ ಮಾಡಿದ್ದಾರೆ. ಸೊ ಸಾಕಷ್ಟು ಒಂದು ತಾರಾ ಬಳಗ ಇದೆ ಈ ಚಿತ್ರಕ್ಕೆ. ಈ ತಾರಾ ಬಳಗದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ನಟರು ಕೂಡ ಇದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಟೀಸರ್ ನೋಡಿದಾಗ ಅಲ್ಲೆಲ್ಲೂ ಹೊಸ ಪ್ರತಿಭೆಗಳು ಅಂತ ಅನ್ಸಲ್ಲ, ನಿಜವಾಗ್ಲೂ ಆ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಏನು ಹೇಳ್ತೀವಿ, ಸೊ ಅದು ನಿಜವಾಗ್ಲೂ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಭೂಗತ ದೊರೆಯ ಒಂದು ಕಥೆ ಆಗಿರುತ್ತೆ, ಅಥವಾ ಇದೊಂದು ಅಂಡರ್ ವರ್ಲ್ಡ್ನ ಒಂದು ಕಥೆ ಆಗಿರ್ಬೋದು. ಸೊ ಅದರಲ್ಲೊಂದು ಪುಟ್ಟ ಪ್ರೇಮ ಕಥೆ, ಆ ಪ್ರೇಮ ಕಥೆಗೊಂದು ಪುಟ್ಟದಾದಂಥ ಒಂದು ಲವ್ ಸ್ಟೋರಿ. ಸೊ ಆ ಒಂದು ಲವ್ ಸ್ಟೋರಿಯಲ್ಲಿ ಇನ್ನೊಂದು ಥರದ ಲವ್ ಸ್ಟೋರಿ ಆಗಿರುವಂಥದ್ದು ಹಾಡ್ ಆಗಿರ್ಬೋದು. ಸೊ ಇದೆಲ್ಲ ಜನಗಳನ್ನು ನಮ್ಮ ಸಿನಿಮಾದತ್ತ ಕರ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೀಸರ್ ಅಂತೂ. ಸೊ ಟೀಸರ್ ನೋಡಿದ್ಮೇಲೆ ಈ ಸಿನಿಮಾ ನೋಡಲೇಬೇಕು ಅಂತ ಅನ್ಸೋದಂತೂ ಪಕ್ಕನೇ. ಯಾಕಂದರೆ ಟೀಸರ್ ಕೂಡ ಅಷ್ಟೇ ಒಂದು ಕುತೂಹಲಕಾರಿ ಆಗಿದೆ. ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಅವನು ಏನೋ ಒಂದು ಕನಸನ್ನು ಇಟ್ಕೊಂಡು ಸಾಧನೆ ಮಾಡಬೇಕು ಅಂತ ಬರ್ತಾನೆ. ಆದರೆ ಅವನಲ್ಲಿ ಯಾವ ರೀತಿಯ ಒಂದು ದ್ವೇಷ ಬಿತ್ತುತ್ತೆ, ಯಾಕೆ ಅವನು ದ್ವೇಷ ಮಾಡೋಕ್ಕೆ ಟರ್ನ್ ಆಗ್ತಾನೆ, ಅಥವಾ ಅಲ್ಲಿ ರಾಜಕೀಯ ಪಿತೂರಿಗಳಾಗಿರ್ಬೋದು, ಇದೆಲ್ಲ ನಿಜವಾಗ್ಲೂ ನಡೆದಿರುವಂಥ ಘಟನೆ. ಸೊ ಇದೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಟೀಸರ್ ನೋಡಿದ ಮೇಲೆ ಅಂತೂ ನನಗೆ ಸಿನಿಮಾ ನೋಡಲೇಬೇಕು ಅಂತ ಅನಿಸುತ್ತೆ. ನೀವು ಈ ಟೀಸರನ್ನು ನೋಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಟೀಸರನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ.